ಆಶೀರ್ವಾದ ಮಾಡುವಾಗ ಮಕ್ಕಳು ಮಕ್ಕಳು ನಮಗೆ ನಮಸ್ಕಾರ ಮಾಡಿದಾಗ ತಂದೆ ತಾಯಿಯವರು ಅವರ ನೆತ್ತಿಯನ್ನ ಅಘ್ರಾಣಿಸಬೇಕು ಅಂತ ಹೇಳಿ ಹೇಳ್ತಾರೆ ಅನ್ನೋದು ಒಂದು ಕಡೆ. ಇದು ರಾಮಾಯಣದಲ್ಲೂ ಬರುತ್ತೆ ಅಂತ ಹೇಳಿ ಹೇಳ್ತಾರೆ. ಏನು ಅದರ ಹಿಂದಿನ ಆಲೋಚನೆ? ಅಲ್ಲ, ಅದು ಒಂದಕ್ಕೆ ಮಾತ್ರ ಅಲ್ಲ, ಪ್ರದಕ್ಷಿಣೆ ಬರೋದು ಹೇಳ್ತಾರೆ. ಚಿಕ್ಕವರು ದೊಡ್ಡವರಿಗೆ ಪ್ರದಕ್ಷಿಣೆ ಬರೋದು ಇದೆ, ದೊಡ್ಡವರು ಚಿಕ್ಕವರಿಗೆ ಪ್ರದಕ್ಷಿಣೆ ಬರೋದು ಇದೆ. ಪೂರ್ತಿ ಒಪ್ಕೊಂಡಿದ್ದೀವಿ ಅಂತ. ಅದರ ಅರ್ಥ, ಈಗ ರಾಮನಿಗೆ ಕೌಸಲ್ಯ ಪ್ರದಕ್ಷಿಣೆ ಮಾಡ್ತಾಳೆ ಹೊರಡುವಾಗ, ದಶರಥ ರಾಜನಿಗೆ ರಾಮ ಪ್ರದಕ್ಷಿಣೆ ಮಾಡ್ತಾನೆ. ಈಗ ಪ್ರದಕ್ಷಿಣೆ ಮಾಡುವ ಪದ್ಧತಿ ಇಲ್ಲ. ಮತ್ತೆ ನೀವು ನೆತ್ತಿಯನ್ನು ಮುಟ್ಟೋದು ಮೂಸೋದು ಇದು ನಿಮ್ಮ ಮನೆತನದಲ್ಲೇ ಅದು ಬಂದಿದೆಯಾ ಅಂತ ನೋಡಿ, ಅಸಹಜವಾಗದಂತೆ ನೋಡಿಕೊಳ್ಳಿ. ನೆತ್ತಿಯನ್ನು ಮೂಸೋದು ಯಾಕೆ ಅಂತ ಹೇಳಿದ್ರೆ ಪ್ರೀತಿಯ ಸಂಕೇತ. ಈಗ ನಾಮಕರಣ ಮಾಡುವಾಗ ನೆತ್ತಿಯನ್ನು ಒಂದು ಬಾರಿ ಮೂಸುವಂತೆ ಹೇಳ್ತಾರೆ. ನೆತ್ತಿಯನ್ನು ಮೂಸೋದು ಅಂತ ಹೇಳಿದ್ರೆ ಪೂರ್ಣವಾಗಿ ಅನುಭವ ಅಷ್ಟೆ. ನಿಮ್ಮನ್ನು ನಾನು ಪೂರ್ಣವಾಗಿ ಒಪ್ಪಿಕೊಂಡಿದ್ದೇನೆ, ಮುಟ್ಟಿದ್ದೇನೆ, ನಿಮ್ಮ ಮೈಯ ಪರಿಮಳವನ್ನು ಆಸ್ವಾದನೆ ಮಾಡಿದ್ದೇನೆ ಅನ್ನೋದು ನಿಮ್ಮ ಮೇಲಿನ ಪ್ರೀತಿಯ ಅಥವಾ ಸ್ವೀಕಾರದ ಸಂಕೇತ. ಅದು ಮಾಡದೇ ಇದ್ದರೆ ಸ್ವೀಕಾರ ಮಾಡದೇ ಇರೋ ಹಾಗ ಅಂದರೆ ಇಲ್ಲ. ನೀವು ಮಾನಸಿಕವಾಗಿ ಸ್ವೀಕಾರ ಮಾಡಿರ್ತೀವಿ. ಈಗ ಮಿತ್ರರಿರ್ತಾರೆ, ಈಗ ನನಗೆ ನೀವು, ನಿಮಗೆ ನಾನು ನೆತ್ತಿಯನ್ನೇನೂ ಆಸ್ವಾದನೆ ಮಾಡಲ್ಲ, ಆದರೆ ಸ್ವೀಕಾರ ಇದೆ. ಮಕ್ಕಳನ್ನು ಮಾಡುವಾಗ ಅದು ಅವರಿಗೆ ಆ ರಕ್ಷಣೆಯ ಫೀಲು ಬರುತ್ತೆ. ಮಕ್ಕಳಿಗೆ ನಾವು ಮಕ್ಕಳ ನೆತ್ತಿಯನ್ನು ಮೂಸಿದಾಗ, ಮಕ್ಕಳ ನೆತ್ತಿಯನ್ನು ತಡವಿ ಆಶೀರ್ವಾದ ಮಾಡಿದಾಗ ಅವರಿಗೆ ಒಂದು ಭದ್ರತೆ. ಯಾವುದೇ ಚಿಕ್ಕವರು ನಿಮಗೆ ಮಕ್ಕಳಂತೆ ಅನಿಸಿದವರನ್ನು ನೀವು ಆ ಪವಿತ್ರ ಭಾವನೆಯಲ್ಲಿ ಮುಟ್ಟಿದರೆ ಅವ್ರಿಗೊಂದು ಫೀಲ್, ಅದು ಅಸಹಜವಾಗುವಂತೆ ಕಾಣುತ್ತಾ. ನಿಮ್ಮ ಯಾವುದಾದ್ರೂ ಕುಟುಂಬದ ಸಮಾರಂಭದಲ್ಲಿ ಅಥವಾ ಯಾವುದಾದ್ರೂ ಭಾವುಕ ಸಂದರ್ಭದಲ್ಲಿ ಅದು ನಿಮ್ಮ ಮೇಲೆ ಡಿಪೆಂಡು, ಮತ್ತು ಆ ಪರಿಸ್ಥಿತಿಯ ಮೇಲೆ ಡಿಪೆಂಡು. ಇದರಿಂದಾಗಿ ನೋಡಿ, ಉಚಿತವಾಗಿ ನಡೆದುಕೊಳ್ಳಿ. ವೀಕ್ಷಕರೇ, ನಿಮಗೆ ಮತ್ತಷ್ಟು ಪ್ರಶ್ನೆಗಳಿದ್ರೆ ಅದನ್ನ ನೀವು ನಮ್ಮ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಪ್ರಶ್ನೆಗಳನ್ನ ಕೇಳಬಹುದು. ಮುಂದಿನ ಸಂವಾದದಲ್ಲಿ, ಮುಂದಿನ ಪ್ರಶ್ನೋತ್ತರದಲ್ಲಿ ನಾವು ಆ ಪ್ರಶ್ನೆಗಳನ್ನ ಮತ್ತೆ ಆಚಾರ್ಯ ವಿಜಯಸಿಂಹ ಅವರ ಮುಂದೆ ಇಟ್ಟು ಅದರ ಪರಿಹಾರಗಳನ್ನ ಮತ್ತೆ ಉತ್ತರಗಳನ್ನ ಪಡೆದುಕೊಳ್ಳುವಂತಹ ಪ್ರಯತ್ನವನ್ನ ಮಾಡ್ತೀವಿ. ಧನ್ಯವಾದ, ನಮಸ್ಕಾರ.